ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ರವಿಕುಮಾರ್. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಸ್ಪರ್ಧಿಸಿರುವಂಥದ್ದು ಸರ್? ಕಿತ್ನಳ್ಳಿ ಗ್ರಾಮ ಪಂಚಾಯತಿ. ಸರ್ ರಾಜಕೀಯ ಬರೋಕ್ಕೆ ಮುನ್ನ ನೀವು ಯಾವ ವೃತ್ತಿ ಮಾಡ್ಕೊಂಡಿದ್ದೀರಿ ಸರ್? ವ್ಯವಸಾಯ ಮಾಡಿದ್ವಿ, ಬಿಸ್ನೆಸ್. ವ್ಯವಸಾಯ ಮತ್ತು ಬಿಸ್ನೆಸ್. ಸರ್ ವ್ಯವಸಾಯ ಮತ್ತು ಬಿಸ್ನೆಸ್ ಮಾಡ್ತಿದ್ದವರು ರಾಜಕೀಯ ಬರಬೇಕು ಅಂತ ಹೇಗೆ ಅನಿಸ್ತು ಸರ್? ಇಲ್ಲಿ ನಮ್ಮ ಅಣ್ಣಾರು ಒಬ್ರು ಇದ್ರು, ಅವರು ತೀರೋದ್ರು, ಆಮೇಲೆ ನಾನು ರಾಜಕೀಯ. ಓಕೆ ಸರ್, ನೀವೇನು ಅನ್ಕೊಂಡು ರಾಜಕೀಯಕ್ಕೆ ಬಂದ್ರಿ ಸರ್? ಏನಿಲ್ಲ, ಈಗ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂದರೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ನಮಗೆ. ಏನಂದರೆ ಪಂಚಾಯತಿಲಿ, ಯಾಕೆಂದರೆ ಫಸ್ಟ್ ಟೈಮ್ ಯಾವತ್ತು ಪಂಚಾಯತಿ ಒಳಗಡೆ ಬಂದವರು ಸ್ಟಾರ್ಟಿಂಗ್ ಬಂದ್ವಿ. ಸಾಧ್ಯ ಆದಷ್ಟು ಕೆಲಸ ಮಾಡಲೇಬೇಕು ಅಂತ ಕಡೆ ಬಂದಿದ್ದೆ. ಏನೋ ಚೆನ್ನಾಗಿ ಕೆಲಸದ್ರು, ಜೊತೆಲಿ ನಮ್ಮ ಮೆಂಬರ್ಸ್ನು ನನ್ನ ಅಧ್ಯಕ್ಷರು ಮಾಡಿದ್ರು. ಹಂಗೆ ಮಾಡಿದ್ರಿಂದ ಏನಾಯಿತು, ಇಲ್ಲಿ ಬಂದಾಗ ಅಷ್ಟೇ ಪೂರ್ತಿ ಯಾವುದೇ ಒಂದು ಸಣ್ಣ ಸಮಸ್ಯೆ ಇರಲಿ ನಮ್ಮ ಮೆಂಬರ್ಸ್ ಸಪೋರ್ಟ್ ಮಾಡಿದ್ರು. ಜೊತೆಲಿ ನಮಗೆ ಒಳ್ಳೆ MLA ಸಿಕ್ಕಿದ್ರು ಅದೇ ಟೈಮ್ಗೆ. ಅಧ್ಯಕ್ಷ ಅದಕ್ಕಿಂತ ಮುಂದಾಗಿ MLA ಅವರು ಆಗಿದ್ರು ಅವರು ವಿಶ್ವನಾಥ್. ಹೆಂಗೋ ಒಳ್ಳೆ ಟೀಮ್ ಆಯಿತು ಈಗ. ಅದರಿಂದ ನಮ್ಮ ಪಂಚಾಯತಿಗೆ ಒಳ್ಳೆ ಕೆಲಸ ಮಾಡೋದು ಸರ್. ಹಿಂಗೆ ಗೆದ್ದಿದ್ದೀರಾ, ಹೇಗೆ ಅನ್ನಿಸ್ತಿದೆ ನಿಮ್ಮ ರಾಜಕೀಯ ಜೀವನ? ಮೆಂಬರ್ಸು ಇತ್ತು, ನಮ್ಮ ಅಧಿಕಾರಿಗಳು, ನಮ್ಮ PDO ಇತ್ತು, ನಮ್ಮ ಪಂಚಾಯತಿ, ನಮ್ಮ ಒಡನಾಡಿಗಳು, ಬಟ್ ನಮ್ಮ MLA ಅವರು ಇಷ್ಟು ಜನ ಏನೋ ಒಂದು ಗುಡ್ ಟೈಮ್ ಅನ್ನಿಸ್ತದೆ. ಯಾಕೆಂದರೆ ಇಂಥ ಟೀಮ್ ಸಿಗೋಲ್ಲ ಎಲ್ಲ ಕಡೆಗೂ. ಒಬ್ಬರು ಅಧಿಕಾರಿಗಳು ನಮ್ಮ ಟೈಮಲ್ಲಿ ಕೈ ಕೊಡ್ಬೋದು, ಇಲ್ಲ ನಮ್ಮ ಮೆಂಬರ್ಸ್ ಕೈ ಕೊಡ್ಬೋದು, ಇಲ್ಲ ನಮ್ಮ MLA ಅವ್ರು ಕೈ ಕೊಡ್ಬೋದು. ಇಷ್ಟೋ ಜನ ಇರುವಾಗ ಇಷ್ಟೋ ಜನ ಪ್ರಾಬ್ಲಮ್ ಏನೋ ಈ ಥರ ಟೀಮ್ ಇನ್ನೊಂದ್ಸಲ ಸಿಗೋಲ್ಲ. ನನ್ನ ಪುಣ್ಯ ಅನ್ನಿಸ್ತದೆ, ನಮ್ಮ ಪಂಚಾಯತಿ ಪುಣ್ಯ ಅಲ್ಲ, ಈ ಥರ ಟೀಮ್ ಸಿಕ್ಕಿದ್ರೆ ನನ್ನ ಪುಣ್ಯ. ಓಕೆ ಸರ್, ತಾವು ಈ ಬಾರಿ ಗೆದ್ದಂತ ಎಷ್ಟು ಅಂತರದಲ್ಲಿ ಗೆದ್ರಿ ಸರ್? ನಿಮ್ಮ 200 ಓಟು ಅಂತ ಗೆದ್ದಿದೆ. ಒಟ್ಟು ಸರ್ ಟೋಟಲ್ ಓಟು 480. ಸರ್ ತಾವು ಯಾವ ಪಕ್ಷದಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? BJP. ತಮಗೆ ಎಷ್ಟು ವರ್ಷದ ರಾಜಕೀಯ ಒಡನಾಟಗಳಿದೆ ಸರ್? ಇಲ್ಲ ಸರ್, 3 ವರ್ಷ. 3 ವರ್ಷದಿಂದ ರಾಜಕೀಯ ಒಡನಾಟಗಳಿದೆ. ಓಕೆ ಸರ್, ಇದು ಬಿಟ್ಟು ಯಾವುದೋ ಸಂಘ ಸಂಸ್ಥೆ ತಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಈಗೊಂದು ಬಡವರಿಗೋಸ್ಕರ ಒಂದು ಚೌಟ್ರಿ ಕಟ್ತಾ ಇದೆ, ಸಮುದಾಯ ಭವನ. ಅದರಲ್ಲಿ ಈಗ ರಿಜಿಸ್ಟ್ರ್ ಮಾಡಿ, ಅದರಲ್ಲಿ ಸಾಧ್ಯ ಆದರೆ ಒಂದು ಕ್ಲೀನಿಂಗ್ ಚಾರ್ಜ್ ಮಾತ್ರ ಮಾಡಿ, ಅದರ ಉಳಿದಂಥ ಇದನ್ನು ಒಂದು ಸಂಘ ಅಂತ ರಿಜಿಸ್ಟ್ರ್ ಮಾಡಿ, ಅದರಲ್ಲಿ ಸ್ವಲ್ಪ ಉಳಿಸಿ ಸಾಧ್ಯ ಆದರೆ ಅದೇ ಸಂಘದಲ್ಲೇ ವೃದ್ಧಾಶ್ರಮ ಮಾಡಬೇಕು. ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಐತೆ, ಅಲ್ಲೇ ವೃದ್ಧಾಶ್ರಮ ಮಾಡಿ ಅದರಲ್ಲಿ ಸಿಗುವಂಥ ಹಣನ ಇನ್ನು ಮುಂದೆ 4 ಜನಕ್ಕೆ ಕೆಲಸ ಮಾಡಿ. ಸರ್, ನೀವು 2 ವರ್ಷ ಅವಧಿ ಕಳೆದಿದ್ದೀರಾ, ಅದರಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದೀರಾ. ಏನೇನು ಕೆಲಸ ಕಾರ್ಯಗಳಾಗಿದೆ ಸರ್ ತಮ್ಮ ಕಡೆಯಿಂದ ನಿಮ್ಮ ಗ್ರಾಮಕ್ಕೆ? ಒಂದು 4-5 ಊರು ಕಮ್ಮಿ ಆಗಿದೆ, ಅದು ಮಾಡಬೇಕು, ಇನ್ನು ಅವಧಿ ಇದೆ. ಮಿಕ್ಕಿದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ. ಈ ಮೇಯ್ನು ನೀರು, ವಾಟರ್ ಸಮಸ್ಯೆ ಇಲ್ಲ. ಜೊತೆಲಿ ಡ್ರೈನ್ಸು ಒಂದು 2-3 ಊರಲ್ಲಿ ಒಂದು ಸ್ವಲ್ಪ ಮಾಡಬೇಕು, ಮಿಕ್ಕಿದ್ರೆ ಓವರಲ್ಲಿ ಪರವಾಗಿಲ್ಲ. ಅದಂತೆ ಎಲ್ಲ ಪಂಚಾಯತಿ ಪೂರ್ತಿ CFL ಆಗಿದೆ. CFLಸ್, ಲೈಟ್ಸ್ ಏನು ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ಅದು ಈಗ ಹೊಸದಾಗಿ ಏನಂದರೆ, ಈಗ ನಮ್ಮ ಸಮಸ್ಯೆ ಏನಂದರೆ, ಈಗ ನಮ್ಮದು ಬೆಂಗಳೂರಿಗೆ ನಿಯರ್ ಇದೆ ಪಂಚಾಯತಿ, ಡೆವಲಪ್ ಆಗ್ತಾನೆ ಇರ್ತದೆ. ಬಟ್ ನಮ್ಮಲ್ಲಿ ಯಾವುದೇ ನಮ್ಮ ಪಂಚಾಯತಿಲಿ ಫ್ಯಾಕ್ಟ್ರಿಗಳಿಲ್ಲ, ಯಾವುದೇ ಸೋರ್ಸ್ ಇಲ್ಲ. ಪಾಪ ಬಡವರು ಕಟ್ಟುವಂಥ ಈ ಮನೆ ಕಂದಾಯ ಬಿಟ್ಟರೆ ನಮ್ಗೆ ಯಾವುದೇ ಬೇರೆ ಒಂದು ರೂಪಾಯಿ ಯಾವುದೂ ಇಲ್ಲ. ಅದನ್ನೇ ತೂಕೊಂಡು ನಮಗಿಷ್ಟು. ಆಮೇಲೆ ಓವರಾಲು ನಮ್ಮ ಪಂಚಾಯತಿ ನಮ್ಮೂರು, ರಾವತ್ನಹಳ್ಳಿ, ಅವೇರಹಳ್ಳಿ, ಕೆಂಗನಹಳ್ಳಿ, ನಮ್ಮ ಗೌಡಹಳ್ಳಿ, ಒಂದು 4-5 ಊರು ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮಲ್ಲಿ ಏನಂದರೆ ಸ್ವಲ್ಪ ನಮ್ಮ ಮಲ್ಸಂದ್ರಿಗೆ ಒಂದು ಸ್ವಲ್ಪ ಕೆಲಸ ಮಾಡಿಸ್ಬೇಕು. ಈ ಬೆಟ್ಟಳ್ಳಿ ಒಂದು ಸ್ವಲ್ಪ ಇದೆ, ಒಂದು 2 ಊರು ಬಿಟ್ಟರೆ ಇನ್ನು ಮಿಕ್ಕಿದೇನೋ ನಮ್ಮ ಲೆಕ್ಕ ಆಗಿದೆ. ಈಗ ಹೆಂಗೋ ನಮಗೆ ನಮ್ಮ ಗುರುಗಳು ಅಂತಲೇ ಹೇಳ್ಬೇಕು. MLA ಅವರು ಕೊಟ್ಟಿದ್ದ ಅನುದಾನ, ಅವ್ರ ಆಶೀರ್ವಾದದಿಂದ ಹೆಂಗೆ ನಮ್ಮ ಪಂಚಾಯತಿ. ರಾಜಕೀಯ ಬರ್ಬೇಕಾದ್ರೆ ಅವರೇ ಸ್ಫೂರ್ತಿ ಅಂತೀರಾ? ಇಲ್ಲ ಸರ್, ನಮಗೆ ನಾನು ಮೆಂಬರ್ ಆಗೋವರೆಗೂ ನಾವು ನಮ್ಮ MLA ಸಾಹೇಬ್ರನ್ನ ನೋಡೇ ಇರಲಿಲ್ಲ. ಅವ್ರ ಜೊತೆ ನಮ್ಗೆ ಒಡನಾಟನೇ ಇರಲಿಲ್ಲ. ಈ ಎಲೆಕ್ಷನ್ ಕಾಂಪೀಟ್ ಮಾಡಿ ಅದಾದ್ಮೇಲೆ ನೀವು ಅವ್ರನ್ನ ಭೇಟಿ ಮಾಡ್ತೀರಿ? ಯಾಕೆಂದರೆ ಅವರು ಫಸ್ಟು ನಮಗೆ ಗೊತ್ತೇ ಪಾಪ ಅಷ್ಟೊಂದು ಪರಿಚಯ ಇರಲಿಲ್ಲ. ಯಾಕೆ ನಮ್ಮ ಕ್ಷೇತ್ರದವರು MLA ವಿಶ್ವನಾಥ್ ಅಂತ ಗೊತ್ತಿತ್ತು, ಬಟ್ ಅಷ್ಟೊಂದು ಪರಿಚಯ ಇರಲಿಲ್ಲ, ಅದರಿಂದ ಏನು ಮಾತಾಡಿರಲಿಲ್ಲ. ಬಟ್ ನಾವು ಗೆದ್ದಾದ್ಮೇಲೆ ನಾವು BJPಲಿ ಗುರುತಿಸ್ಕೊಂಡಿರಲಿಲ್ಲ ಸ್ಟಾರ್ಟಿಂಗು. ಗೆದ್ದಾದ್ಮೇಲೆ ಗುರುತಿಸ್ಕೊಂಡ್ವಿ. ಆದರೂ ಅವರು ಯಾವುದೇ ಒಂದು ಮಲ್ತಾಯಿ ಧೋರಣೆ ತೊಗೊಳ್ಳಿಲ್ಲ. ಹೆಚ್ಚಿನ ನಮಗೆ ಕೊಟ್ಟ ನಮ್ಮ ಲೆಕ್ಕದ ಸಂಪೂರ್ಣ ಹುಬ್ಳಿಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡು. ಓಕೆ ಸರ್, ಕಳೆದ 2 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ. ಮುಂದೆ ಇನ್ನೂ 2 ವರ್ಷ ಅವಧಿ ಇದೆ ತಮಗೆ. ಆ 2 ವರ್ಷದಲ್ಲಿ ಇನ್ನೂ ಯಾವ ರೀತಿಯಾದಂಥ ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್ ನಿಮ್ಮ ಗ್ರಾಮ? ಈಗ ನಾವು ನಮ್ಮ ಪಂಚಾಯತಿಗೆ ನಮ್ಮ MLA ಅವರ ಒಂದು ಆಶೀರ್ವಾದದಲ್ಲಿ 900 ಫೀಸೇ ಕೊಟ್ಟಿದೆ. 900 ಕುಟುಂಬಗಳಿಗೆ ಹೆಲ್ಪ್ ಆಗಿದೆ. ಜೊತೆಲಿ SSY ಪ್ರತಿಯೊಂದೂ ಆಲ್ಮೋಸ್ಟ್ ಆಗಿದೆ.
ಈ ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ವಿಧವಾ ವೇತನ ಇರ್ಬೋದು, ಪ್ರತಿಯೊಂದು ಜೊತೆಲಿ ಇನ್ಯಾವುದೇ ಈ ಉಳಿದಿರೋಂಥ ಕೆಲಸ ಯಾವ ಊರಲ್ಲಿ ಐತೆ ಪೂರ್ತಿ ಕಂಪ್ಲೀಟ್ ಮಾಡಲೇಬೇಕು. ಅದು ನನ್ನ ಗುರಿ. ನಾನಿರೋದ್ರಲ್ಲಿ ಮನೆಗಳು ಕೊಡಿಸೋದಾಗ್ಬೋದು. ಇಲ್ಲ, ಗ್ರ್ಯಾಂಟ್ ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಒಂದು 18 ಕೊಟ್ಟಿದ್ದಾರೆ ನಮ್ಮ ಪಂಚಾಯತಿಗೆ, ಏನೂ ಸಾಲಲ್ಲ. ಬಟ್ ಹಳೆ ಊರುಗಳು ಈಗ ಇದಾಗಿದೆ. ಈಗೇನಾದರೆ 900 ನಾವೇನು ಫ್ರೀ ಸೈಟು ಕೊಟ್ಟಿದ್ದೀವಿ, ಅದನ್ನ ಒಂದು ಸ್ವಲ್ಪ ಗುರ್ತು ಮಾಡಬೇಕು. ಅದು ಸ್ಪಾಟ್ ಗುರ್ತು ಮಾಡಿಲ್ಲ, ಅದನ್ನು ಮಾಡಬೇಕು. ಅದು ಮೇಯ್ನು ನಾವು ಒಪ್ಪಂದ ಎಲ್ಲ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೀವಿ ನಮ್ಮ ಮೇಲೆ ರೀತಿಯಿಂದ, ಅದನ್ನು ಮಾಡಿದ್ವಿ. ಉಳಿದಂತೆ ಏನಂದರೆ ಇನ್ನು ಉಳಿದಂಥ ಊರು ಸಣ್ಣ ಪುಟ್ಟ ಏನೇ ಕೆಲಸ ಇದ್ದರೆ ನಾನು ಕೈಲಾದಷ್ಟು 100% ಮಾಡಲೇಬೇಕು ಅಂತ ಅಂತಿದ್ದೀವಿ. ಈಗ ಆಲ್ರೆಡಿ ನಾವು ಒಂದು 60-65% ಸಕ್ಸಸ್ ಆಗಿದ್ದೀವಿ. 30-35% ಇದೆ. ಅದನ್ನು ಮುಗಿಸ್ಲೇಬೇಕು. ಅದನ್ನ ಜವಾಬ್ದಾರಿ ಸಾಧ್ಯ ಆದಷ್ಟು ಟ್ರೈ ಮಾಡಿ. ಓಕೆ ಸರ್, ನೀವು ರಾಜಕೀಯ ಬರ್ಬೇಕಾದ್ರೆ ನಿಮ್ಮ ಗುರುಗಳು ಅಂತ ಯಾರಿದ್ದಾರೆ ಸರ್? ನಿಮ್ಮ ಬೆನ್ನೆಲುಬಾಗಿ ನಿಂತಿರುವಂಥವು? ನಮ್ಮ ಬೆನ್ನೆಲುಬು ನಮಗೆ ಫಸ್ಟು ಸ್ವಲ್ಪ ನಮ್ಮ ಕೆ ಕೃಷ್ಣಪ್ಪ ಅವ್ರ ಜೊತೆ ಪರಿಚಯ ಇದೆ. ಅದು ಬಿಟ್ಟರೆ ನನ್ನ ಜನ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಏನಿಲ್ಲ ಸರ್, ನಾನು ಏನಂದರೆ ಇಲ್ಲಿವರೆಗೂ ಏನು ನನಗೆ ರಾಜಕೀಯನೇ ಗೊತ್ತಿರಲಿಲ್ಲ. ನನ್ನ ವಯಸ್ಸಲ್ಲಿ ಚಿಕ್ಕವನಾಗಿದ್ದೆ. ಅದರಲ್ಲೂ ನನ್ನ ಗುರುತಿಸಿ ಇಲ್ಲಿ ತಂದಿದ್ದಾರೆ. ಅದು ಎಷ್ಟೇ ಕಷ್ಟ ಆಗಲಿ, ನೆಕ್ಸ್ಟು ನಾನು ಗೆಲ್ತೀನಿ ಅನ್ನೋದು ನನಗೆ ಬೇಡ. ಎಲೆಕ್ಷನ್ ಓದ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಬಟ್ ಜನಗಳಿಗೆ ಸಾಕಷ್ಟು ಕೆಲಸ ಮಾಡೇ ಮಾಡ್ತೀನಿ. ಅದಾದಮೇಲೆ ಈಗೇನು ಒಂದು ಸಲ ಕೂತ್ಕೊಂಡು ಪ್ರತಿಯೊಂದೂ ಎಷ್ಟು ಮಾಡಬೇಕು, ಮಿಕ್ಕಿ ಕೆಲಸ ಏನು ಅಂತ ಒಂದು ಸಲ ಪಟ್ಟಿ ಮಾಡಿಕೊಂಡು ಸಾಧ್ಯ ಆದಷ್ಟು ಅದನ್ನು ಕೊನೆಯ ಘಟ್ಟ ನನ್ನ ಕೈಗೆ ಎಷ್ಟು ಸಾಧ್ಯನೋ ಅಷ್ಟು ಮುಗಿಸಿ ಮುಂದಿನ ಎಲೆಕ್ಷನಲ್ಲಿ ಏನೋ ಪೆಂಡಿಂಗ್ ಏನೋ ಇದು ಮಾಡಲೇಬೇಕು ಅನ್ನೋದಿದ್ರೆ ಅದು ಜನಗಳ ಪ್ರೀತಿ ವಿಶ್ವಾಸ ಹೆಂಗಿರ್ತದೆ ನನ್ನ ಕೈಲಿ, ನಾನು ಅದಕ್ಕೆ ಯೋಗ್ಯನ ಇಲ್ಲ ಅಂತ ತಿಳ್ಕೊಂಡು ಮುಂದಿನ ಓಕೆ ಸರ್, ನೀವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ಗ್ರಾಮಸ್ಥರ ಪ್ರತಿಯೊಬ್ಬ ಜನತೆಯೂ ಕಾರಣ. ಅವರ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ನಿಮ್ಮ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ಈ ಶಕ್ತಿ ಐತೆ ಅಂದರೆ ನನಗೆ ಗೊತ್ತಿರಲಿಲ್ಲ. ನಿಮ್ಮಲ್ಲಿರೋ ಪ್ರತಿಭೆನ ಗುರುತಿಸ್ತವ್ರೆ ನನ್ನ ಜನ. ಯಾಕೆಂದರೆ ನಾನು ಫಸ್ಟು ರಾಜಕೀಯಕ್ಕೋಸ್ಕರ ಜನಗಳ ಜೊತೆ ಏನು ಬರ್ತಿರಲಿಲ್ಲ. ನಾನು ರಾಜಕೀಯ ಅಂತ ಏನಿಲ್ಲ. ಬಟ್ಟು ಇರೋದ್ರಲ್ಲಿ ಈ ವಯಸ್ಸಿಗೆ ನನ್ನ ಗೆಲ್ಲಿಸಿ ನನ್ನ ಪ್ರತಿಭೆನ ಅವರೇ ಗುರುತಿಸಿ ಇಲ್ಲಿ ಕಳಿಸಿದ್ದೀರ. ನಾನು ಸಾಧ್ಯವಾದಷ್ಟು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಮಾಡೋಷ್ಟು ಬೇಜಾನಿದೆ ಹೆಲ್ಪು. ನಾನು ಯಾವತ್ತೂ ನಿಮಗೋಸ್ಕರ ದುಡ್ತೀನಿ. ಯಾವುದೇ ಕಷ್ಟ ಆಗಿದ್ರು ನಾನು ಡೈರೆಕ್ಟಾಗಿ ಸ್ಪಂದಿಸ್ತೀನಿ. ಆ ಥರ ಅಪ್ಪಿತಪ್ಪಿ ಸ್ಪಂದಿಸೋಕ್ಕಾಗದೇ ಇರೋವಂಥದ್ದು ಏನನ್ನ ನಿಮ್ಮಲ್ಲಿ ಗೊತ್ತಿದ್ದರೆ, ನನ್ನಲ್ಲಿರೋವಂಥ ಕೆಟ್ಟ ಗುಣ ಏನೋ ಗೊತ್ತಿದೆ, ದಯವಿಟ್ಟು ಯಾಕೆಂದರೆ ಮನುಷ್ಯ ಆದಮೇಲೆ ತಪ್ಪು ಮಾಡೋದು ಸಹಜ. ಡೈರೆಕ್ಟಾಗಿ ಬಂದು, ಯಾಕೆಂದರೆ ಬೆಳಗ್ಗೆ ಎದ್ದು ಇದೇ ಊರಲ್ಲಿ ಇರ್ತೀನಿ, ಬೆಳಗ್ಗೆ ಎದ್ದು ನಿಮಗೆ ಸಿಗ್ತೀನಿ. ಡೈರೆಕ್ಟಾಗಿ ಬಂದು ನಾನು ಕೇಳಿ ಇಂಥ ತಪ್ಪು ಮಾಡಿಲ್ಲ ಅಂತ. ನಾನು ತಪ್ಪು ಮಾಡಿದ್ರೆ ತಿದ್ದು ಗಂಟೆ ತಿಂತೀನಿ ನಿಮಗೋಸ್ಕರ. ಯಾವುದೇ ಒಳ್ಳೆಯ ಕೆಲಸ ಬೇಕಾದ್ರೆ ಮಾಡೋದು. ಓಕೆ ಸರ್, ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಧನ್ಯವಾದಗಳು.